ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಮುಖ್ಯವಾಗಿ ನೀವೆಲ್ಲರೂ ಕೂಡ ಕಮೆಂಟ್ ಆಗಿ ಕೇಳ್ತೀರಾ, ಪ್ರತಿದಿನ ಕೂಡ ಈ ಒಂದು ಪ್ರಶ್ನೆನ ಕೇಳ್ತೀರಾ. ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ಬರುತ್ತೆ, ನಮ್ಮ ಖಾತೆಗೆ ಇನ್ನೂ 2,000 ರೂಪಾಯಿ ಬರಲೇ ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತೀರಾ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಸಾಕಷ್ಟು ಜನ ಇನ್ನೊಂದು ಕೇಳ್ತಾ ಇರೋದೇನೆಂದರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಇವತ್ತು ಯಾವೊಂದು ಜಿಲ್ಲೆಗೆ ಬರುತ್ತೆ, ಮತ್ತು ನಮ್ಗೆ ಏನಾದರೂ ಇವಾಗ 2,000 ರೂಪಾಯಿ ಬಂದಿಲ್ಲ ಅಂದರೆ 16ನೇ ಕಂತು ಹಣ ನಾನು ಯಾವ ರೀತಿ ಪಡ್ಕೋಬೇಕು, ಏನೇನು ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಕೂಡ ಕೇಳ್ತಾರೆ. ಇದ್ರ ಬಗ್ಗೆ ಎಲ್ಲಾನು ಕೂಡ ನೀವು ಡೌಟ್ಸ್ಗಳು ಏನೇನು ಕೇಳಿದರೆ ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ವಿಡಿಯೋನ ಮಧ್ಯ ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಲವರು ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕು ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ಕೂಡ ಹೇಳಿದರು. ಸೇಮ್ ಜನವರಿ 15ನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಚಂದ್ರ ಭೂಪಾಲ್ ಅವರು ಕೂಡ ಹೇಳಿದರು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು. ಇಲ್ಲಿ ಹಣ ಏನೋ ಬಿಡುಗಡೆ ಆಗಿದೆ DBD ಮುಖಾಂತರ, ಆದರೆ ನಿಮ್ಮ ಯಾರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಂದ್ಬಿಟ್ಟು ಇನ್ನೂ ಜಮೆ ಆಗಿರಲ್ಲ. ಹಾಗಾದರೆ 16ನೇ ಕಂತು ಹಣ ಏನಕ್ಕೆ ಜಮೆ ಆಗಿಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಇದ್ರ ಬಗ್ಗೆ ಎಲ್ಲನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ಕೋಬೇಕಾಗಿತ್ತು. ಆದರೆ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿರೋ ಕಾರಣದಿಂದಾಗಿ ಅವರು ಹಾಸ್ಪಿಟ್ಲಲ್ಲಿ ಒಂದು ಚಿಕಿತ್ಸೆನ ಪಡ್ಕೋತಾ ಇದ್ದಾರೆ. ಅವರೆಲ್ಲ ಕೂಡ ಗುಣಮುಖರಾಗಿದ್ದರೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಏನಕ್ಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಅವರು ಆನ್ಸರ್ನ ಕೊಡ್ತಿದ್ರು, ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಸಾಲ್ವ್ ಮಾಡ್ತಿದ್ರು. ಅವ್ರಿಗೆ ಈ ರೀತಿ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬರೆದು ಡಿಲೇ ಆಗ್ತಿದೆ. ಮತ್ತು ಇನ್ನೊಂದೇನೆಂದರೆ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಇದ್ರ ಬಗ್ಗೆ ಬೇರೆ ಯಾವ ಸಚಿವರು ಕೂಡ ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನು ಕೂಡ ಅಪ್ಡೇಟ್ನ ಕೊಡ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತ್ರ ಅಪ್ಡೇಟ್ನ ಕೊಡ್ತಾರೆ. ಆದರೆ ಅವ್ರಿಗೆ ಈಗ ಏನಾಗಿದೆ ಅಂದರೆ, ಹಾಸ್ಪಿಟ್ಲಲ್ಲಿ ಚಿಕಿತ್ಸೆನ ಪಡ್ಕೋತಾ ಇದ್ದಾರೆ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಏನಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ನಮ್ಮ ಖಾತೆಗೆ ಬರುತ್ತೆ. ಇವಾಗ ನಮಗೆ 2,000 ರೂಪಾಯಿ ಬಂದಿಲ್ಲ 16ನೇ ಕಂತು ಹಣ. ನಾವು ಏನೊಂದು ಪ್ರೋಸೆಸ್ನ ಮಾಡಿದ್ರೆ ನಮಗೆ 16ನೇ ಕಂತು ಹಣ ಬರುತ್ತೆ. ಮತ್ತು ಇವತ್ತು ಯಾವ ಜಿಲ್ಲೆಗೆ 16ನೇ ಕಂತು ಹಣನ ಬಿಡುಗಡೆನ ಮಾಡ್ತಾರೆ, ಇಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ನೋಡಿ, ಫಸ್ಟ್ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಂದಿಲ್ವಲ್ಲ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ಏನಂತ ಹೇಳಿದ್ರೆ ಅಂದರೆ, ಸರ್ಕಾರದವರು ಆಗಲೇ ಎಲ್ಲ ಪ್ರೋಸೆಸ್ಸು ಕೂಡ ಮುಗಿದಿದೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣನೂ ಕೂಡ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಜಸ್ಟ್ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹೋಗಿ ಜಮೆ ಆಗಬೇಕು ಅಂತ ಹೇಳಿದರು. ಅಂದರೆ ನಿಮಗೆ ಎಲ್ಲ ಪ್ರಕ್ರಿಯೆ ಕೂಡ ಮುಗಿದಿದೆ. ಇಲ್ಲಿ ಪೆಂಡಿಂಗ್ ಇರೋವಂಥದ್ದು ಏನಾಗಿದೆ ಅಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಬರಬೇಕಲ್ಲ 2,000 ರೂಪಾಯಿ, ಅದು ಮಾತ್ರ ಪೆಂಡಿಂಗ್ ಇದೆ, ಸರಿನಾ. ಇಲ್ಲಿ ಏನಕ್ಕೆ ರಿಲೀಸ್ ಮಾಡಿಲ್ಲ, ಏನಕ್ಕೆ ನಿಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ ಅನ್ನೋದನ್ನ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ರೀಸನ್ ಏನಾಗಿದೆ ಅನ್ನೋ ಒಂದು ಹೇಳ್ಬೇಕಾಗಿತ್ತು. ಆದರೆ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರದ ಒಂದು ಅಪ್ಡೇಟ್ ಬರ್ತಾಯಿಲ್ಲ. ಮತ್ತು ಬೇರೆ ಸಚಿವರು ಏನು ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾಯಿಲ್ಲ. ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣದ ಬಗ್ಗೆ ಅವ್ರು ಏನು ಕೂಡ ತಲೆ ಕೆಡಿಸ್ಕೋತಾಯಿಲ್ಲ. ಮಹಿಳೆಯರಿಗೆ 2,000 ರೂಪಾಯಿ ಹೋಗಿದೆಯಾ ಹೋಗಿಲ್ವಾ ಇದ್ರ ಬಗ್ಗೆ ಅವ್ರು ಏನು ಕೂಡ ನೋಡ್ಕೋತಾ ಇಲ್ಲ. ಮತ್ತು ಏನು ಕೂಡ ಅದ್ರ ಬಗ್ಗೆ ಅಪ್ಡೇಟು ಕೂಡ ಬರ್ತಾಯಿಲ್ಲ ಅವ್ರ ಕಡೆಯಿಂದ. ಅದರಿಂದ ಏನಾಗಿದೆ ಅಂದರೆ, ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಇವತ್ತು ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅನ್ನೋದನ್ನು ಕೂಡ ಕೇಳ್ತಾ ಇರಾ ನೀವು. ಮತ್ತು ಇವಾಗ ನಮಗೆ 2,000 ರೂಪಾಯಿ ಬಂದಿಲ್ಲ, ನಾವೇನು ಮಾಡಬೇಕು ಅನ್ನೋದನ್ನು ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ನೀವೇನು ಕೂಡ ಪ್ರೋಸೆಸ್ ಮಾಡುವಂಥ ಅಗತ್ಯ ಏನು ಕೂಡ ಇರಲ್ಲ. ಯಾಕೆಂದರೆ ಇದು ಸರ್ಕಾರದ ಕಡೆಯಿಂದ ಆಗಿರುವಂಥ ಎರರ್ ಆಗಿರುತ್ತೆ. ನಿಮ್ಮ ಖಾತೆಗೆ ಮಾತ್ರ 2,000 ರೂಪಾಯಿ ಬಂದಿರಲ್ಲ ಅಂತ ಅಂದ್ಕೋಬಿಡಿ. ಇಲ್ಲಿ ಕರ್ನಾಟಕದಲ್ಲಿ ಯಾವ ಮಹಿಳೆಯರಿಗೂ ಕೂಡ 16ನೇ ಕಂತು ಹಣ 2,000 ರೂಪಾಯಿ ಬಂದಿರಲ್ಲ. ಅದರಿಂದ ನಿಮಗೆ ಯಾವೊಂದು ಪ್ರೋಸೆಸ್ ಇರಲ್ಲ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬಂದ್ಬಿಟ್ಟು ಇವತ್ತು ಯಾವೊಂದು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳೋದಾದರೆ, ಇದ್ರ ಬಗ್ಗೆ ಸರ್ಕಾರದವರು ಯಾವುದೇ ಥರದ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಏನೂ ಕೂಡ ಕೊಟ್ಟಿಲ್ಲ. ಯಾವೊಂದು ಜಿಲ್ಲೆಗೂ ಕೂಡ ಅವ್ರ ಹಣನ ರಿಲೀಸ್ ಮಾಡ್ತಾಯಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಸಾಲ್ವ್ ಆಗಬೇಕಾಗುತ್ತೆ. ಈ ತಿಂಗಳು ಕೊನೆವರೆಗೂ ಕೂಡ ನೀವು ವೆಯ್ಟ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ 16ನೇ ಕಂತು ಹಣಕ್ಕೆ ಏನು ವೆಯ್ಟ್ ಮಾಡ್ತಾಯಿರೋ ಅದನ್ನು ನೀವು ಪಡ್ಕೋಬೋದಾಗಿರುತ್ತೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾರೋ ಅಂಥವ್ರಿಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್